ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸಗೂರು ಯೂಟ್ಯೂಬ್ ಚಾನಲ್. ಈ ದಿನದ ವಿಡಿಯೋದಲ್ಲಿ ನಾವು 3 ವಿಷಯಗಳನ್ನು ಡಿಸ್ಕಸ್ ಮಾಡೋಣ. ಮೊದಲನೇದು, ಫ್ರೀ ಬಸ್ ಬಂದ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜನಾ ಸುಳ್ಳ ಅಂತ ನೋಡೋಣ. ಎರಡನೇ, ಮಹಿಳೆಯರಿಗಾಗಿ ಚಿಟ್ ಫಂಡ್ಸ್ ಬಗ್ಗೆ ಸ್ಕೀಮ್ ಮಾಡೋಣ ಅಂತ ಇದ್ದರು. ಅದು ಜನವರಿಯಿಂದ ಜಾರಿಗೆ ಬರುತ್ತಾ ಇಲ್ವಾ ಅಂತಲೂ ತಿಳ್ಕೊಳ್ಳೋಣ. ಸೊ ಮೂರನೇದು ಬಂದು, ನಾನು ರೇಷನ್ ಕಾರ್ಡ್ ಬಗ್ಗೆ ಹಾಕಿದ್ದೆ ತಿದ್ದುಪಡಿ, ಮತ್ತು ಹೊಸದಾಗಿ ಯಾರ್ಯಾರೆಲ್ಲ ರೇಷನ್ ಕಾರ್ಡ್ ಮಾಡಿಸ್ತಾ ಇದ್ದೀರಾ ಅವರಿಗೆಲ್ಲ ತಿದ್ದುಪಡಿ ಪ್ಲಸ್ ರೇಷನ್ ಕಾರ್ಡ್ ಎಲ್ಲ ಮಾಡಿಸೋದು ಓಪನ್ ಆಗಿದೆ ಅಂತ. ಸೊ ಅದ್ರ ಬಗ್ಗೆನೂ ಸಹ ನೋಡೋಣ. ಸೊ ಹಾಗಾದರೆ ಬನ್ನಿ. ಫ್ರೀ ಬಸ್ ಬಗ್ಗೆ ಇದು ಬಂದ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜನಾ ಸುಳ್ಳ ಅಂತ ನೋಡೋದಾದರೆ, ಸೊ ಡಿಸೆಂಬರ್ 31ನೇ ತಾರೀಕು ಎಲ್ಲ KSRTC ಬಸ್ ಡ್ರೈವರ್ಗಳೆಲ್ಲ ಸ್ಟ್ರೈಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಯಾಕಂದರೆ ಈಗ ಫ್ರೀ ಬಸ್ ಮಾಡಿದಾಗಿಂದ ಮಹಿಳೆಯರ ಓಡಾಟ ಅತಿ ಆಗಿದೆ. ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯಕ್ಕೂ ಸಹ ಫ್ರೀ ಬಸ್ ಇದೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದಾಗಿ ವೃದ್ಧರಿಗೆ ಮತ್ತು ಕಾಲೇಜ್ಗೆ ಹೋಗೋ ಮಕ್ಕಳು, ಸ್ಕೂಲಿಗೆ ಹೋಗೋ ಮಕ್ಕಳಿಗೆಲ್ಲ ತುಂಬ ಅನಾನುಕೂಲ ಆಗ್ತಾ ಇದೆ. ಆದರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಕೆಲವೊಂದು ಸಭೆಗಳಲ್ಲಿ ನೋಡಿದ್ರೆ ಪುರುಷರು ಸಹ ಕೇಳಿದ್ರು, ನಮಗೂ ಸಹ ಫ್ರೀ ಬಸ್ ಮಾಡಿ ಅಂತ ಹೇಳಿದರು. ಸೊ ಸಿದ್ದರಾಮಯ್ಯ ಸರ್ ಅವರು ಅದಕ್ಕೆ ಇಲ್ಲ, ಎಲ್ಲರಿಗೂ ಫ್ರೀ ಬಸ್ ಮಾಡೋದಾದರೆ ನಮಗೆ ತೊಂದರೆ ಆಗುತ್ತೆ, ಆಗಲ್ಲ ಅಂತ ಹೇಳಿದರು. ಸೊ ಇದ್ರ ಬಗ್ಗೆ ಏನು ಗೌರ್ಮೆಂಟ್ ಇನ್ನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನಾವು ಬಂದ್ ಮಾಡ್ತೀವಿ ಅಂತಲೂ ಹೇಳಿಲ್ಲ, ಬಂದ್ ಮಾಡಲ್ಲ ಅಂತಲೂ ಹೇಳಿಲ್ಲ. ಸೊ ಈ ಒಂದು ಸ್ಟ್ರೈಕ್ ಮಾಡ್ತಾರೆ 31 ಡಿಸೆಂಬರ್ಗೆ. ಸೊ ಅಲ್ಲಿ ನಾವು ನೋಡ್ಬೋದು ಏನಾಗುತ್ತೆ ಏನಿಲ್ಲ ಅಂತ. ಬಂದ್ ಮಾಡಿದರೂ ತಾತ್ಕಾಲಿಕವಾಗಿ ಒಂದು 2-3 ದಿನ ಬಂದ್ ಮಾಡ್ಬೋದು. ಅದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಯಾಕಂದರೆ ಪಂಚ ಗ್ಯಾರಂಟಿ ಏನಿದಾವಲ್ಲ ಅವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಾರೆ. ಸುಮಾರು ಕಡೆ ಸಭೆಯಲ್ಲೆಲ್ಲ ಹೇಳಿದ್ದಾರೆ. ಸೊ ಹಾಗಾಗಿ ಬಂದ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಕಾದು ನೋಡೋಣ ಮಹಿಳೆಯರಿಗಿರುವಂಥ ಇದು ಒಂದು ಯೋಜನೆಯನ್ನು ಬಂದ್ ಮಾಡ್ತಾರಾ ಅಥವಾ ಇಲ್ಲ ಅಂತ. ನನಗನ್ಸಿದ ಪ್ರಕಾರ ಬಂದ್ ಮಾಡಲ್ಲ ಅಂತಲೇ ಅನಿಸುತ್ತೆ. ಸೊ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದರೆ ಈಗ ಫ್ರೀ ಬಸ್ ಬಂದ್ ಮಾಡಿದರೆ ಅನುಕೂಲ ಆಗುತ್ತಾ ಮಹಿಳೆಯರಿಗಾಗಿರೋದು? ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನನಗೊಂದು ಕಮೆಂಟ್ ಮಾಡಿ. ಸೊ ನಾವು ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದರೆ, ಚಿಟ್ ಫಂಡ್ಸ್ ಅಂತ ಇದೆ. ಸೊ ಇದು ಜನವರಿ 1ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಒಂದು ಸ್ಕೀಮ್. ಯಾರ್ಯಾರು ಗೃಹಲಕ್ಷ್ಮಿಯರು 2,000 ರೂಪಾಯಿನ ಪಡಿತಾ ಇದ್ದಾರಲ್ಲ, ಅವರು ಚಿಟ್ ಫಂಡ್ಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದರೆ ಅವ್ರದ್ದು ಹಣ ಡಬಲ್ ಆಗುತ್ತೆ, 1 to ಡಬಲ್ ಆಗುತ್ತೆ ಅಂತ ಹೇಳಿದರು. ಸೊ ಈ ಒಂದು ಯೋಜನೆಯನ್ನು ಇನ್ನೂ ಜಾರಿಗೆ ತಂದಿರಲಿಲ್ಲ. ಈಗೇನು ಬರುತ್ತಲ್ಲ 2025, ಈ ಜನವರಿ 1ರಿಂದನೇ ಇದನ್ನು ಜಾರಿಗೆ ತರಬೇಕು ಅಂತ ನಮ್ಮ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸೊ ನೋಡೋಣ, ಅದನ್ನು ಸಹ ಜನವರಿ 1ರೊಳಗಡೆ ಈ ಚಿಟ್ ಫಂಡ್ಸ್ ಏನಿದೆ ಇದ್ರದ್ದು ಸ್ಕೀಮ್ ಬಿಡ್ತಾರಾ ಅಂತ ನೋಡೋಣ. ಬಿಟ್ಟರೆ ಗೃಹಲಕ್ಷ್ಮಿಯರಿಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಕೆಲವು ಮಹಿಳೆಯರು ಈಗೇನು 2,000 ಆಗ್ತಾ ಇದ್ದಾರಲ್ಲ ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ. ಇನ್ನೂ ಕೆಲವು ಮಹಿಳೆಯರು ಏನು ಮಾಡ್ತಿದ್ದಾರೆ, ಅಕೌಂಟಲ್ಲೇ ಇರಲಿ, ಯಾವಾಗಾದರೂ ಬೇರೆ ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡೋಣ ಅಂತ ಬಿಟ್ಟಿದ್ದಾರೆ. ಅಂಥವರಿಗೆಲ್ಲ ಈ ಒಂದು ಯೋಜನೆ ತುಂಬ ಹೆಲ್ಪ್ ಆಗ್ಬೋದು. ಸುಮಾರು ಜನ ಬೇರೆ ಕಡೆ ಎಲ್ಲ ಪ್ರೈವೇಟ್ ಚಿಟ್ ಫಂಡ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಈ ಒಂದು ಯೋಜನೆ ಬಂದರೆ ಮಹಿಳೆಯರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿದೆ ಅಂತ ನನಗೊಂದು ಕಮೆಂಟ್ ಮಾಡಿ. ಕೊನೆಯ ಟಾಪಿಕ್ಕಿಗೆ ಹೋಗೋದಾದರೆ, ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ನಾನು ಲಾಸ್ಟ್ ಒಂದು ವಾರದಿಂದ ವಿಡಿಯೋ ಮಾಡಿದ್ದೆ. ಸೊ ನನಗೆ ಸುಮಾರು ಜನ ಕಮೆಂಟ್ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಥರ ತಿದ್ದುಪಡಿ ಬಿಟ್ಟಿಲ್ಲ, ಮತ್ತು ನ್ಯೂ ರೇಷನ್ ಕಾರ್ಡ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಬಿಟ್ಟಿಲ್ಲ ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ಎಲ್ಲ ಜಿಲ್ಲೆಯಲ್ಲೂ ಸಹ ಬಿಟ್ಟಿದ್ದಾರೆ. ನೀವು ಹೊಸದಾಗಿ ಯಾರನ್ನಾದರೂ ಸದಸ್ಯರಂದರೆ ಕುಟುಂಬದ ಸದಸ್ಯರನ್ನು ನೀವು ಸೇರ್ಪಡೆ ಮಾಡ್ಬೋದು. ಹಾಗೆ ಬೇರೆ ಯಾರಾದರೂ ತೆಗೆದಾಕಬೇಕು ಅಂತ ಇದ್ದರೆ ಸೊ ಅವ್ರನ್ನೂ ಸಹ ನಿಮ್ಮ ರೇಷನ್ ಕಾರ್ಡಿಂದ ತೆಗೆದಾಕ್ಬೋದು. ಮತ್ತು ಏನಾದರೂ ಚೇಂಜಸ್ ಮಾಡಿಸೋದಾಗಿದ್ದರೆ ಅದನ್ನು ಸಹ ಚೇಂಜಸ್ ಮಾಡ್ಬೋದು. ತಿದ್ದುಪಡಿನೂ ಬಿಟ್ಟಿದ್ದಾರೆ ಮತ್ತು ಹೊಸ ಅಪ್ಲಿಕೇಶನ್ ಸಹ ನೀವು ನಿಮ್ಮ ಹತ್ತಿರದಲ್ಲಿರುವ ಗ್ರಾಮ 1 ಅಥವಾ ಬೆಂಗಳೂರು 1 ಅಥವಾ ಕರ್ನಾಟಕ 1 ಈ ಒಂದು ಸೈಬರ್ ಕೇಂದ್ರಕ್ಕೆ ಹೋಗಿ ನೀವು ವಿಚಾರಣೆ ಮಾಡಿ, ಅಲ್ಲಿ ಖಂಡಿತ ಮಾಡಿಕೊಡ್ತಾರೆ. ಯಾಕಂದರೆ ಡಿಸೆಂಬರ್ 31ರ ಒಳಗಾಗಿ ಎಲ್ಲರೂ ಸಹ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಇದು ಏನಿದೆ ಪ್ರಾಬ್ಲಮ್ ನಿಮ್ಮದು ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಏನು ಯೋಜನೆಗಳಿದಾವಲ್ಲ ಅವು ನಿಮಗೆ ಕರೆಕ್ಟಾಗಿ ಬರ್ತವೆ. ಗೃಹಲಕ್ಷ್ಮಿದಾಗಿರ್ಬೋದು, ಸೊ ಎಲ್ಲದೂ ಅಷ್ಟೇ. ರೇಷನ್ ಕಾರ್ಡ್ಗೆ ಅಮೌಂಟ್ ಬರೋದಾಗಿರ್ಬೋದು, ಅದು ನೆಕ್ಸ್ಟ್ ಇಯರಿಂದ ಕಂಟಿನ್ಯೂ ಯಾವ ಡೇಟ್ಗೆ ಹೇಳಿದಾರಲ್ಲ, ಅನೌನ್ಸ್ ಮಾಡಿರ್ತಾರಲ್ಲ ಆ ಡೇಟ್ಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಾಗಿತ್ತು ಈ ದಿನದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ವಿಡಿಯೋ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಸಹ ನಿಮಗೆ ಬರುತ್ತೆ. ಥ್ಯಾಂಕ್ ಯು.